ಈಶ್ವರ ಮಾಡೋದೆಲ್ಲ ಅವಾಂತರ. ತಗೊಳ್ಳಿ ಕುರುಕುಲು ತಿಂಡಿ ಊರಿಂದ ತಂದಿದ್ದೀನಿ ನೋಡ್ರಿ. ಚಕ್ಲಿ ಕೊಟ್ಬಳೆ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ. ಯಾರು ಮಾಡಿದ್ದು? ನಿಮ್ ಮುಂದೆ ದೇವ್ರ ತರ ಕೂತಿಲ್ವಾ? ಯಾರುನಾ? ನಿಮ್ಗಂತೂ ಈ ತರ ಮಾಡಕ್ ಬರಲ್ಲ ಬಿಡಿ. ಯಾಕೆ? ನೀವು ಪಿನ್ ಇಡಕ್ಕೆ ಟೈಮ್ ಇರಲ್ಲ, ಇನ್ ಚಕ್ಲಿ ಬಿಡ್ತೀರಾ? ಪರಮೇಶ್ವರ ಅವರೇ, ಇದೇ ಕೈಯಿಂದ ಇದೇ ವೈಶಾಲಿ ಮಾಡಿದ್ದು. ಏಕ್ದಮ್ ಪಟ್ಲಾಸಂದ್ರಿ ದೇವ್ರೆ. ಆಯ್ತಮ್ಮ, ತಿಂಡಿ ಬಟುವಡೆ ನಮ್ಮನೆಗೂ ಸ್ವಲ್ಪ ಮಿಗಿಸ್ತೀಯ ಇಲ್ವೋ? ನಮ್ಮನೆಗಾಗ ಮಿಕ್ಕಿರೋದನ್ನ ಇಲ್ಲಿ ತಂದಿರೋದು. ನಾನು ಇದಕ್ಕಿಂತ ಚೆನ್ನಾಗಿ ಅಡಿಗೆ ಮಾಡ್ತೀನಿ. ನಮ್ಮೂರಲ್ಲಿ ಎಲ್ರು ನನ್ಗೆ ಸರ್ಟಿಫಿಕೇಟ್ ಕೊಟ್ರು ಗೊತ್ತಾ? ನಂಗೂ ನಮ್ಮೂರಲ್ಲಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಎಲ್ಲಿ ಇಬ್ರು ತಂದು ತೋರಿಸಿ ನೋಡೋಣ. ನೀ ಹೆಂಗ್ ಅಡಿಗೆ ಮಾಡ್ತೀನಿ ಅಂತ ಹೇಳಿ ಮಾಡಿ ತೋರ್ಸಬಿಡೆ. ಮಾಡಿ ತೋರಿಸ್ಲಿ, ಒಪ್ಕೋತೀನಿ. ಇದೇ ಚಾಲೆಂಜಾ? ಚಾಲೆಂಜ್. ಪರು, ಇದು ಏನಮ್ಮ? ವಾಂಗಿ ಬಾತು. ಟೊಮೆಟೊ ಬಾತು. ತಿನ್ನ ತುಂಬಾ ಚೆನ್ನಾಗಿದೆ. ಹೇಗಿದೆ? ಪರವಾಗಿರಿ ಅಮ್ಮ. ನಮ್ಮಿಬ್ರಿಗೂ ಮಾರ್ಕ್ಸ್ ಕೊಡಿ. ನೀನ್ ಮಾಡಿರೋ ಬಾತ್ಗೆ 10ಕ್ಕೆ 10. ನಿಮಗೆ ಪೂರ್ತಿ 10 ಅಂಕಗಳು. ಹಾಗಿದ್ರೆ ನಾವಿಬ್ರು ಇವತ್ತು ಗೆದ್ವಿ. ಸಂಜೆ ನೋಡ್ಕೊಳ್ಳೋಣ. ವೈಶಾಲಿ, ನಾನ್ ಮಾಡಿರೋ ಮಶ್ರೂಮ್ ಮಂಚೂರಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರು. ಅದೇನೆ ಮಹಾ, ನಾನ್ ಮಾಡಿರೋ ಗೋಬಿ ಮಂಚೂರಿ ನೋಡು, ಘಮ 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 ಅಂತ ಇದೆ. ತಿನ್ರಿ. ಶುರು ಹಚ್ಕೊಳ್ಳಿ. ಪರು, ನೀವಿಬ್ರು ಯಾಕೆ ನಿಲ್ಲಿಸ್ಬಾರ್ದು? ಹಾಗಾಗಲ್ಲ ರೀ. ನಮ್ಮಿಬ್ರಲ್ಲಿ ಯಾರು ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂತ ನೀವು ಡಿಸೈಡ್ ಮಾಡೋವರೆಗೂ ನಾವ್ ಅಡಿಗೆ ಮಾಡ್ತಾ ಇರ್ತೀವಿ, ತಿಂತಾ ಇರ್ತೀವಿ. ಏನಪ್ಪ ಹೇಳ್ತೀಯಾ? ನಾನೇನೋ ಹೇಳಿ, ಅವಾಗೇನ್ ಬಾಯ್ ಬಡ್ಕೊಳ್ತೀರ ಮಾಡ್ಬೇಡಿ ಮಾಡ್ಬೇಡಿ ಅಂತ. ಅವ್ರ ರಾಜ್ಯ ಆಗಲ್ಲ, ನಾನ್ ಮಾಡಕ್ಕಾಗಲ್ಲ. ಯಾಕೆ ಹೋಗ್ತಾ ಇದ್ಯಾ? ನಮ್ಮ ಅಪ್ಪ ಕೂಡ ಇಟ್ಟು ದೊಡ್ಡದನ್ನೆಲ್ಲ ಬಯಲಿರ್ಲಿಲ್ಲ. ನಾನ್ ರಾಜಿ ಆಗಕ್ಕೆ ರೆಡಿ ಇದ್ದೀನಿ. ನಾನೇ ಅಡಿಗೆ ಚೆನ್ನಾಗಿ ಮಾಡಿದ್ದು ಅಂತ ಹೇಳ್ಬಿಡಿ. ಇವಾಗ ಹೇಳಿದ್ರು ನಾನು ಒಪ್ಪಲ್ಲ. ನೋಡೆ, ನೀವಿಬ್ರು ಹೀಗೆ ಗಲಾಟೆ ಮಾಡ್ತೀರ, ನಾ ಮನೇಲಿ ಇರಲ್ಲ. ಮಾಮ ಇನ್ನೂ ಬಂದಿಲ್ಲ. ಎಲ್ಲೋದ್ರು ಏನೋ, ನಾ ಮಾಡಿರೋ ಅಡ್ಗೆ ತಿನ್ನೋರು ಯಾರು? ಆಗ ನಿಮ್ಮಲ್ಲಿ ಅಡಿಗೆ ಮಾಡೋದು ನಿಲ್ಲಿಸಿ ತಿಂದು ತಿಂದು ಸಾಕೈತೆ. ಡಾಕ್ಟರ್ ಔಷಧಿನೂ ಕೆಲಸ ಮಾಡುವಂತೆ. ಅಡ್ಗೆ ಮಾಡೋದು ನಿಲ್ಸ್ಬಿಟ್ರೆ ವೈಶಾಲಿ ಗೆದ್ಬಿಡ್ತಾಳೆ. ನಾವಿಬ್ರು ಅಡ್ಗೆ ಮಾಡ್ತೀವಿ, ಎಲ್ರು ತಿನ್ಲೇಬೇಕು. ಮೇಡಮ್ನವ್ರೆ, ಪರಮನ್ ಎಲ್ಲ ಕಳಿಸ್ತೀರಿ? ನಾನೇ ಕಳಿಸ್ಲಿ, ಅವರೇ ಹೋದ್ರು. ಗೊತ್ತಾಯ್ತು ಮೇಡಮ್ನವ್ರೆ, ನಿಮ್ ಅಡಿಗೆ ಚಾಲೆಂಜ್ ಗಿದ್ರಿ ಹೊಟ್ಟೆ ನಾವು ತಡೆಯಕ್ಕಾಗದೆ ಓಡೋಗ್ಬಿಟ್ಟಿದ್ದಾನೆ. ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ, ನಮ್ಮ ಅಡಿಗೆ ಚಾಲೆಂಜ್ ನಿಲ್ಲಿಸ್ಬಿಡ್ರಮ್ಮ. ನಾವಿಬ್ರಲ್ಲಿ ಯಾರು ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂತ ಡಿಸೈಡ್ ಮಾಡಿ ಇವತ್ತೇ ಚಾಲೆಂಜ್ ನಿಲ್ಲಿಸ್ತೀವಿ. ಮತ್ತು ಅಡಿಗೆ ಚಾಲೆಂಜ್ ನಿಲ್ಸಿ ಹೊಟ್ಟೆ ನೋವಿಗೆ ಏನಾದ್ರೂ ಪರಿಹಾರ ಹುಡುಕ್ರಮ್ಮ. ಓಕೆ. ಹಿರಗೂರಿನ ಗಯ್ಯಾಳಿಗಳೇ, ಪರಮ ಎಲ್ಲಿಗೆ ನಾಪತ್ತೆ ಆಗೋಗಿದ್ದು. ನಾನೀಗ ಬರೀ ಪರಮ ಅಲ್ಲ, ಸಿದ್ಧೌಷಧಿ ಪರಮ. ಇವ್ರು ಅಡಿಗೆ ಚಾಲೆ ನಿಲ್ಸಿ ಅಂದ್ರೆ ನಿಲ್ಲಿಸ್ಲಿಲ್ಲ. ಇವ್ರು ಕಾಟ ತಡ್ಕೊಳಕಾಗದೆ ಸಿದ್ಧ ಗುರುಗಳ ಹತ್ರ ಹೋದೆ. ಎಲ್ಲಾ ರೋಗಕ್ಕೂ ಸಿದ್ಧೌಷಧಿ ಹೇಗ್ ಮಾಡೋದು ಅಂತ ಕಲ್ತ್ಕೊಂಡು ಬಂದೆ. ನಾವು ಅಡಿಗೆ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಹೊಟ್ಟು ನಮ್ಮದು ಸ್ಟಾಪ್ ಆಗಿಲ್ಲ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ನಿಮ್ಗಿನ್ನು ಹೊಟ್ಟೆ ನೋವಿದೆಯೋ? ಹಾಗಿಂದ ಅದನ್ನೇ ತಾನೇ ಪಡ್ಕೊಳ್ತಿರೋದು. ತಗೊಳ್ಳಿ, ಇದನ್ನ ಒಂದು ಬಕೆಟ್ ನೀರಿಗೆ ಮಿಕ್ಸ್ ಮಾಡಿ ದಿನಕ್ಕೆ 4 ಲೀಟರ್ ಅಂತೆ ಕುಡಿರಿ, ಎಲ್ಲಾ ರೋಗಗಳು ವಾಸಿ ಆಗತ್ತೆ. ಪರಮೇಶ್ವರ್ ಅವರೇ, ನಮಗೂ ತುಂಬಾ ಹೊಟ್ಟೆ ನೋವ್ತಾ ಇದೆ, ಔಷಧಿ ಕೊಡ್ರಿ. ಇದರ ಬೆಲೆ ಕೇವಲ 1 ರೂಪಾಯಿ. ಡಾಕ್ಟ್ರೆ, ನೀವು ಕೊಟ್ಟ ಔಷಧಿನ ಒಂದ್ ಬಕೆಟ್ ನೀರಲ್ಲಿ ಹಾಕಿ ಮನೆ ಮಂದಿ ಎಲ್ಲ ಕುಡಿದ್ವಿ. ಎಲ್ರ ಆರೋಗ್ಯನೂ ಸುಧಾರಿಸ್ತು. ಈಗ ಹೊಟ್ಟೆ ತುಂಬಾ ಊಟ ಮಾಡ್ತಿದ್ದಾರೆ, ಕಣ್ ತುಂಬಾ ನಿದ್ರೆ ಮಾಡ್ತಿದ್ದಾರೆ. ಅಯ್ಯೋ, ನಮ್ಮನೆ ವಿಚಾರ ಏನ್ ಹೇಳ್ತೀರಾ? ರಾತ್ರಿ ಊಟನ ಇಷ್ಟೊತ್ತಿಗೆ ಮಾಡಿ ಮಲ್ಕೊಂಡೇ ಬಿಟ್ರು. ನಮ್ಮ ಯಜಮಾನ್ರಿಗೆ 3 ದಿನದಿಂದ ತುಂಬಾ ಹೊಟ್ಟೆ ನೋವು, ಊಟನೂ ಮಾಡ್ತಾ ಇಲ್ಲ. ಏನಾರು ಕೊಡ್ರಿ ಡಾಕ್ಟ್ರೆ. 1 ರೂಪಾಯಿ ಕೊಡಿ. ನಿಂತ್ಕೊಳ್ರಿ. ಯಾಕೆ ಸರ್? ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಬರ್ತಾ ಇದ್ದೀನಿ. ನಾನೇ ಕರ್ಕೊಂಡು ಬಂದಿದ್ದು. ನಿಮ್ ಹೆಲ್ತ್ ಸರಿಗಿಲ್ವಾ? 1 ರೂಪಾಯಿ ಕೊಡಿ, ಔಷಧಿ ಕೊಡ್ತೀನಿ. ನನ್ನ ಆರೋಗ್ಯ ಸರಿಯಾಗಿದೆ. ನೀವಿಲ್ಲಿ ಏನ್ ಮಾಡ್ತಾ ಇದ್ದೀರಾ ಹೇಳಿ? ಕೇಳಿ ಸರ್, ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಸರ್, ಮೊದಲು ಇದರಲ್ಲಿ ಏನಿದೆ ಅಂತ ತಿಳ್ಕೊಂಡು ಮಾತಾಡಿ. ಏನಿದೆ ಅದ್ರಲ್ಲಿ? ನೋಡಿ ಸರ್, ಬರೀ ನೀರು ಕೊಟ್ರೆ ಯಾರು ಕುಡಿಯೋದಿಲ್ಲ. ಜಾಸ್ತಿ ನೀರು ಕುಡಿದ್ರೆ ಊಟ ಮಾಡಕ್ಕಾಗಲ್ಲ. ಜಾಸ್ತಿ ಊಟ ಮಾಡಿದ್ರೆ ಆರೋಗ್ಯ ಕೆಡಲ್ಲ. ಇವ್ರಂತೂ ನಮ್ಗೆ ಸಿಕ್ಕಾಪಟ್ಟೆ ತಿನ್ಸಿ ನಮ್ಮ ಆರೋಗ್ಯ ಎಲ್ಲ ಕೆಡಿಸ್ಬಿಟ್ರು. ಮಿತವಾಗಿ ತಿನ್ನಿ ಅಂತ ಹೇಳಿದ್ರಿ, ಇವ್ರು ಕೇಳಲಿಲ್ಲ. ಅದಕ್ಕೆ ಈ ತಂತ್ರ ಉಪಯೋಗಿಸ್ದೆ. ಯಾವ ತಂತ್ರ ಉಪಯೋಗಿಸಿದ್ರಿ? ಇದ್ರಲ್ಲಿ ಯಾವ ಕೆಮಿಕಲ್ ಮಿಕ್ಸ್ ಮಾಡಿದ್ರಿ? ತುಳಸಿ ದಳ, ಶುಂಠಿ ರಸ.